ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತಂ ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈಃ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಷು ಆಚಾರ್ಯಂ ಶಂಕರಂ ಭಜೆ. ಬೆಂಕಿ, ಅದರ ಮಹತ್ವ, ಅದು ನಿತ್ಯ ನಮ್ಮ ಜೀವನದಲ್ಲಿ ಅವಿಭಾಜ್ಯ ಅಂಗ ಆದರೂ ಕೂಡ ಎಷ್ಟೋ ಸಾರಿ ಮನಸ್ಸಿಗೆ ಬರೋದಿಲ್ಲ. ಆದರೆ ಆ ಬೆಂಕಿಯ ಸ್ಪರ್ಶ ಯಾವ ಯಾವ ವಸ್ತುಗಳಿಗೆ ಆಗುತ್ತೋ ಅದು ಏನಾಗುತ್ತೆ ಅಂತ ಏನಾದರೂ ಒಂದು ಸ್ವಲ್ಪ ನಾವು ಪ್ರಶ್ನೆ ಮಾಡಿದ್ದೆ ಆದರೆ ಆಗ ಹಾಂ 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 ಅಂತ ನಾವು ಹೇಳುವ ಜನ. ಅದನ್ನೇ ಬೇರೆ ಕಡೆಗೆ ಯೋಚನೆ ಮಾಡುವಂತಂದರೆ ಆಗ ಆ ಮನೋಮಾಲಿನ್ಯ ಇದ್ದಾಗ ಅದು ಕಷ್ಟ ಸಾಧ್ಯವಾಗುತ್ತೆ. ಶ್ರೀ ಶಂಕರ ಭಗವತ್ಪಾದರಂದರು, ತನೀಯಾಂಸಂ ಪಾಂಸಂ ತವ ಚರಣ ಪಂಕೇರುಹ ಭವಂ. ಅಮ್ಮ, ನಿನ್ನ ತಾಯಿಯ ಒಂದಾನೊಂದು ಚಿಕ್ಕ ಕಣ, ಅದು ಯಾವುದದು? ಧೂಳು, ಪಾಂಸು. ಅದನ್ನೇ ಇಟ್ಕೊಂಡು ತಾನೇ ಈ ತ್ರಿಮೂರ್ತಿಗಳು ಅವರವರ ಕರ್ತವ್ಯವನ್ನು ಮಾಡೋದು. ನಮ್ಮವರೇನಂತಾರೆ ಅದಕ್ಕೆ? ಅದು ವರ್ಣನೆ. ಅದು ಇದೊಂದು ಮಾತು ಆಗಲಿ. ಆದರೆ ನಾನು ಮೊದಲೇ ಕೊಟ್ಟಂತೆ ಆ ಉದಾಹರಣೆ ನಾನು ಮನಸ್ಸಿಗೆ ತಂದುಕೊಂಡಿದ್ದೆ. ಆದರೆ ಅದು ದೇವಿಯ ಬಗ್ಗೆ ಆಗಲಿ ಅಥವಾ ಉಳಿದ ನಮ್ಮ ದೇವತೆಗಳ ಬಗ್ಗೆ ಆಗಲಿ, ಒಟ್ಟಿನಲ್ಲಿ ಪರಮಾತ್ಮನ ಬಗ್ಗೆ. ಪರಮಾತ್ಮ ಅಂದರೆ ಏನು? ಉಪನಿಷತ್ತುಗಳು ಹೇಳ್ತಕ್ಕಂಥದ್ದು ಅದು ಚೇತನ. ಅದು ಆ ಚೇತನದ ಸ್ಪರ್ಶ ಅದು ಎಲ್ಲೇ ಆದರೂ ಕೂಡ ಅದು ಏನು ಮಾಡಬಹುದು ಅನ್ನೋದನ್ನು ಮತ್ತೆ ಬೇರೆ ಹೇಳಬೇಕಾದಿಲ್ಲ. ಆ ಕಾರಣಕ್ಕಾಗಿ ಜಗನ್ಮಾತೆಯನ್ನು ಸ್ತುತಿ ಮಾಡುವಾಗ ಮತ್ತು ಉಪಾಸನೆಗೂ ಆಗಲಿ ಅನ್ನೋ ಕಾರಣಕ್ಕಾಗಿ ಭಗವತ್ಪಾದ ಶಂಕರರು ಹಾಗೆ ಅನುಗ್ರಹ ಮಾಡಿದರೆ ಅದು ವರ್ಣನೆ. ಅದು ವರ್ಣನೆ ಹೋಗಿ ಹೋಗಿ ಧೂಳಿದ್ದು ಮಾಡಬೇಕಾ? ಬೇರೇನು ಮಾಡೋದಕ್ಕಾಗೋದಿಲ್ವ? ಬೇರೇನು ವಸ್ತು ಭಗವತ್ಪಾದ ಸಿಕ್ಕೇ ಇಲ್ವಾ? ಅದನ್ನು ವಿಚಾರ ಮಾಡೋದಿಲ್ಲ. ಅದರ ಬದಲು ಅಲ್ಲಿರೋ ಯಾವುದೋ ಒಂದು ಶಬ್ದವನ್ನು ತಮಗೆ ಅರ್ಥ ಆಯಿತು ಅನ್ನೊಂದು ಕಾರಣಕ್ಕೆ ಅವರಿಗೆ ಅರ್ಥ ಆದ್ದು ಅಷ್ಟೇ. ಅದು ಹಾಗೆ ಪ್ರತಿಯೊಂದು ಕಡೆಯೂ ಕೂಡ ಪ್ರಾಯ ರತ್ನಪ್ರಭಾಕಾರರು ಅಂತ ಕಾಣುತ್ತೆ. ಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಒಬ್ಬರು ಮಹನೀಯರು, ಸನ್ಯಾಸಿಗಳು, ಯತಿಗಳವರು. ಅವರು ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ಒಂದೊಂದು ಸ್ತುತಿ ಮಾಡ್ತಾರೆ. ಅವರು ವಿಶೇಷವಾಗಿ ರಾಮನ ಸ್ತುತಿ ಮಾಡಿದ್ದು ಕಾಣಬಹುದು ನಾವು ಅವರ ಗ್ರಂಥದಲ್ಲಿ. ಅವನೇನು ಹೇಳ್ತಾರೆ ರಾಮನ ಬಗ್ಗೆ ಹೇಳುವಾಗ ಅಂದರೆ, ಯತ್ಪಾದಪಾಂಸ ಸಂಪರ್ಕಾದ ಅಹಲ್ಯ ಆಸೀರಪಾಂಸುಲ. ಇದು ರತ್ನಪ್ರಭಾಕಾರರ ಸ್ತುತಿ ಶ್ರೀರಾಮನ ಬಗ್ಗೆ. ರಾಮ, ನಿನ್ನ ಒಂದು ಆ ಕಾಲಿನ ಧೂಳು ಅದು ಸ್ಪರ್ಶ ಆದ ಕಾರಣಕ್ಕೆ ಆ ಅಹಲ್ಯೆಯ ಪರಿಪೂರ್ಣವಾಗಿ ಅಪಾಂಸುಲ ಆಗಿಬಿಟ್ಲಲ್ಲ, ಪರಿಶುದ್ಧಳಾಗಿಬಿಟ್ರು ಅಂತ ಅರ್ಥ. ಪರಿಶುದ್ಧಳಾಗಿಬಿಟ್ರು. ಅಂಥ ಹೇ ವೈದೇಹಿ ಬಂಧೋ ನಿನಗೆ ನಮಸ್ಕಾರ ಅಂದರು ರತ್ನಪ್ರಭಾಕಾರರು. ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆ ಕುರಿತು ಹಾಗೆ ಹೇಳಿದರು. ಶ್ರೀಕೃಷ್ಣನ ಕುರಿತು ಏನು ಹೇಳ್ತಾರೆ ಭಗವತ್ಪಾದರಂದರು, ಆ ಕೃಷ್ಣನ ಧೂಳು ಅಂದರೆ ಅವ ಓಡಾಡಿದ ಜಾಗ ಮತ್ತು ಯಾವ ಗೋವುಗಳ ಬಗ್ಗೆ ವಿಶೇಷವಾದಂಥ ಒಂದು ಪ್ರೀತಿಯನ್ನು ತನ್ನ ಅವತಾರದಲ್ಲಿ ತೋರಿಸಿದನೋ ಆ ಗೋವುಗಳ ಕಾಲಿಗೆ ಸಿಕ್ಕಿದಂತಹ ಧೂಳು. ಅದರ ಕುರಿತು ಹೇಳ್ತಾರೆ, ಗೋಪಿ ಮಂಡಲ
ಗೋಷ್ಠಿ ಭೇದಂ ಭೇದಾವಸ್ಥಮಭೇದಾಭಂ ಅಂದರು. ಆ ಗೋಪಿ ಜನಗಳು ಅವರ ಮಂಡಲ ವೃತ್ತಾಕಾರವಾಗಿ ಸೇರ್ತಾರೆ, ಅಥವಾ ಸಮೂಹ ಅಂತ ಹೇಳಬಹುದು. ಗೋಷ್ಠಿ ಭೇದಂ, ಅಲ್ಲೆಲ್ಲ ಭೇದ ಅಂದರೆ ಗೋಪಿಕೆಯರಿದ್ದಾರೆ, ತಾನೂ ಇದ್ದೇನೆ, ಇದೆಲ್ಲ ನಾವಲ್ಲಿ ಕಾಣಬಹುದು ಅವನ ಲೀಲೆಯಲ್ಲಿ. ಭಗವತ್ಪಾದರು ಹೇಳ್ತಾರೆ ಭೇದಾವಸ್ಥಂ ಅಭೇದಾಭಂ ಅಂದರು. ನಿಜ ಅಲ್ಲಿ ಭೇದಾವಸ್ಥೆ ನಮಗೆ ಕಾಣುತ್ತೆ, ಆದರೆ ಸ್ವತಃ ಶ್ರೀಕೃಷ್ಣ ಅವ ಭೇದ, ಆ ಭೇದ ಇರೋದಕ್ಕೆ ಸಾಧ್ಯವಿಲ್ಲ. ಉಪನಿಷತ್ತುಗಳು ಒಪ್ಪೋದಿಲ್ಲ, ಸಾಧ್ಯವಿಲ್ಲ ಅಂದರೆ ಉಪನಿಷತ್ತುಗಳು ಒಪ್ಪೋದಿಲ್ಲ. ಅಷ್ಟೇ ಅಲ್ಲ, ಭಗವತ್ಪಾದರು ಮುಂದೆ ಹೇಳಿದರು ಶಶ್ವತ್ ಗೋಖುರ ನಿರ್ಧೂತೋದ್ಗತ ಧೂಲಿ ಧೂಸರ ಸೌಭಾಗ್ಯಂ ಅಂದರು ಭಗವತ್ಪಾದರು. ಎಂಥ ಪದಗಳನ್ನು ಪ್ರಯೋಗ ಮಾಡಿದ್ದಾರೆ, ನಾವು ವಿಶೇಷವಾಗಿ ಮನಸ್ಸಿಗೆ ತಂದುಗಳು. ಈ ಶ್ಲೋಕ ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ, ಆದರೆ 4-6 ಬಾರಿ ಹೇಳಿದಾಗ ಈ ಧೂಳಿನ ಪರಿಣಾಮದಿಂದಲಾಗಿ ಇಲ್ಲಿ ಪದಪ್ರಯೋಗ ಮಾಡಿದ್ದಾರಲ್ಲ ಭಗವತ್ಪಾದರು, ಸ್ವಲ್ಪ ಮನಸ್ಸಿನೊಳಗೆ ಇರುವ ಧೂಳು ಹೋಗೋದಂತೂ ಖಂಡಿತ ಸಂದೇಹ ಇಲ್ಲ. ಅದಲ್ಲಿ ಭಗವತ್ಪಾದರು ಹೇಳ್ತಾರೆ ಶಶ್ವತ್ ಗೋಖುರ ನಿರ್ಧೂತೋದ್ಗತ. ಆ ಹಸುಗಳ ಕಾದಿನ ಗೊರಸಿಗೆ ಮತ್ತೆ 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 ಸ್ಪರ್ಶವಾದಂಥ ಧೂಳಿದೆಯಲ್ಲ ವೃಂದಾವನದಲ್ಲಿ, ಆ ಧೂಳಿ, ಅದರ ಧೂಸರ ಸೌಭಾಗ್ಯ, ಅದರ ಒಂದು ಸ್ಪರ್ಶ ಆ ವ್ರಜದ ಜನಗಳಿಗೆ ಆಗಿದೆ ನೋಡಿ. ಆ ಸೌಭಾಗ್ಯವನ್ನು ಭಗವತ್ಪಾದರು ನೆನಪು ಮಾಡಿಕೊಳ್ಳುತ್ತಾರೆ. ಆಮೇಲೆ ಹೇಳ್ತಾರೆ ಶ್ರದ್ಧಾ ಭಕ್ತಿ ಗೃಹೀತಾನಂದಂ ಅಚಿಂತ್ಯಂ. ಆ ಪರಮಾತ್ಮನ ಕುರಿತು ಯಾರಾದರೂ ಚಿಂತನೆ ಮಾಡೋದಕ್ಕೆ ಸಾಧ್ಯವೇ? ಮನಸ್ಸಿಗೆ ನಿಲುಕುವುದಿಲ್ಲ ಅವ. ಯಥೋ ವಾಚೋ ನಿವರ್ತಂತೆ ಅಂತ ಉಪನಿಷತ್ತುಗಳು ಹೇಳೋದು. ಆದರೆ ಯಾರಿಗಾದರೂ ಶ್ರದ್ಧೆ ಭಕ್ತಿ ಇದೆಲ್ಲ ಇದ್ದಿದ್ದೇ ಹೌದಾದರೆ ಆಗ ಗೃಹೀತಾನಂದಂ, ಆಗವನ ಆನಂದ ಸ್ವರೂಪದ ಒಂದು ಸಣ್ಣ ರುಚಿ ಈ ಶ್ರದ್ಧಾಭಕ್ತಿ ಇದ್ದವರಿಗೆ ಆಗುವುದಂತೂ ಖಂಡಿತ. ಚಿಂತಿತ ಸದ್ಭಾವಂ, ಅಲ್ಲಿವರೆಗೆ ಸಂದೇಹ ಇರಬಹುದು ಅವರಿಗೆ, ಆದರೆ ಇದನ್ನು ಮತ್ತೆ 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 ಮನಸ್ಸಿಗೆ ತಂದುಕೊಂಡು ಈ ಪವಿತ್ರವಾದಂಥ ವಸ್ತುವಿನ ಸ್ಪರ್ಶವಾದಂಥದ್ದನ್ನು ಎಲ್ಲವನ್ನು ಚಿತ್ತಕ್ಕೆ ತಗೊಂಡಾಗ ಆ ಚಿತ್ತ ಶುದ್ಧಿ ಆಗುತ್ತಲ್ಲ, ಆಗ ಸದ್ಭಾವ, ಹೌದಲ್ಲ ಇದು ನಿಜ ಇದು ಅಂಥವನಿಗೆ ಮನಸ್ಸಿಗೆ ಬರುತ್ತಂತೆ. ಅವ ಎಂಥವ ಅಂದರೆ ಚಿಂತಾಮಣಿ ಮಹಿಮಾನಂ ಅಂದರು. ಕೇಳಿದ್ದನ್ನು ಕೊಡ್ತಾನೆ, ಅದು ಇದು ಅಲ್ಲ, ಕೇಳಿದ್ದನ್ನು. ಪ್ರಣಮತ ಗೋವಿಂದಂ ಪರಮಾನಂದಂ, ಅಂಥ ಗೋವಿಂದನಿಗೆ ನಮಸ್ಕಾರ ಮಾಡು ಭಗವತ್ಪಾದ. ಶುಕ ಮಹರ್ಷಿಗಳು ಹೇಳಿದರು, ಪರೀಕ್ಷಿತ, ಆ ವ್ರಜದ ಒಂದು ಕಥೆ ನಿನಗೆ ಹೇಳ್ತೇನೆ ಕೇಳು. ಈ ಗೋಪಾಲಕರು, ಕೃಷ್ಣನ ಎಲ್ಲ ಸ್ನೇಹಿತರು ಇವರೆಲ್ಲ ಆಟ ಆಡ್ತಾ ಇದ್ದಾರೆ, ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಹೇಗೆ ಓಡಾಡ್ತಾ ಇದ್ದಾರೆ ಅಂತದನ್ನು ಓದುವುದೇ ಒಂದು ಮಹಾನಂದ. ಮೈ ಮರೆತು ಬಿಡ್ತೇವೆ ನಾವು. ಅಲ್ಲ, ವಯಸ್ಸು ಎಷ್ಟೇ ಆಗಲಿ, ಆ ಶುಕರ ಮಾತನ್ನಲ್ಲಿ ನಾವು ಓದಿದ್ದೇ ಆದರೆ ಮೈ ಮರೆತು ಬಿಡ್ತೇವೆ ನಾವು. ಅಲ್ಲಿ ಹೋದಂತೆ ಒಬ್ಬ ಆ ಪರ್ವತಕ್ಕೆ ಎದುರಾಗಿ ನಿಂತನಂತೆ, ಚೆನ್ನಾಗಿ ಜೋರಾಗಿ ಕೂಗಿದನಂತೆ. ಅಲ್ಲ, ಆ ಪ್ರತಿಧ್ವನಿ ಬರುತ್ತಲ್ಲ, ಆ ಪ್ರತಿಧ್ವನಿ ಕೇಳಿವನಿಗೆ ಆನಂದ. ಇನ್ನೊಬ್ಬ ಹೋದ, ಮತ್ತೊಬ್ಬನಿಗೆ ಬಡದ, ಮತ್ತೊಬ್ಬ ಹೋದ, ಇನ್ನೊಬ್ಬನ ಕಾಲು ಎಳೆದ. ಒಟ್ಟಿನಲ್ಲಿ ಇದು ಎಲ್ಲ ನಡೀತಾನೆ ಇದೆ. ಕೃಷ್ಣನು ಒಟ್ಟಿಗೆ ಇದ್ದಾನೆ, ಆನಂದದ ಪರಾಕಾಷ್ಠೆಯಲ್ಲಿದ್ದಾರೆ ಆ ಎಲ್ಲ ಗೋಪಾಲ ಬಾಲಕರು. ಅದನ್ನು ಹೇಳ್ತಾರೆ, ಇತ್ತಂ ಸತಾಂ ಬ್ರಹ್ಮ ಸುಖಾನುಭೂತ್ಯ ಅಂತಾರೆ ಶುಕ ಮಹರ್ಷಿಗಳು ಪರೀಕ್ಷನಿಗೆ. ಅಯ್ಯ ಪರೀಕ್ಷಿತ, ಬ್ರಹ್ಮ ಸುಖಾನುಭೂತ್ಯ, ಆ ಬ್ರಹ್ಮದ ಒಂದು ಸುಖ ಇದೆಯಲ್ಲ, ಆನಂದ ಸ್ವರೂಪದ ಒಂದು ಸ್ಪರ್ಶ ಇದೆಯಲ್ಲ, ಅದು ಸಜ್ಜನರಿಗೆ ಆಗತಕ್ಕಂಥದ್ದು. ದಾಸ್ಯಂಗತಾನಾಂ ಪರದೈವತೇನ, ಯಾರ ಪರದೈವಕ್ಕೆ ದಾಸ್ಯರಾಗ್ತಾರೋ, ಭಕ್ತರಾಗ್ತಾರೋ ಅವರಿಗೆ ಸಿಗತಕ್ಕಂಥದ್ದು. ಮಾಯಾಶ್ರಿತಾನಾಂ ನರದಾರಕೇಣ, ಅದೇ ಸ್ವಲ್ಪ ಮಾಯೆ ಚೆನ್ನಾಗಿ ಆವರಿಸಿಕೊಂಡು ಇನ್ನು ಇದೆ ಅಂತಂದರೆ ಆಗ ಅವರಿಗೆ ಕೃಷ್ಣ ಕಳ್ಳ,
ಅಂತ ಮನಸ್ಸಿಗೆ ಬರೋದು. ಅದಕ್ಕಿಂತ ಮುಂದಕ್ಕೆ ಹೋಗೋದಿಲ್ಲ ಅವರ ಮನಸ್ಸು, ಅದಕ್ಕಿಂತ ಮುಂದಕ್ಕೆ ಹೋಗೋದಿಲ್ಲ. ನಾನು ಹೇಳಿದ್ದು, ಶುಕಮಹರ್ಷಿಗಳು ಹೇಳಿದ್ದು ಪರೀಕ್ಷಿತನಿಗೆ, ಸಾಕಂ ವಿಜಹೃ ಕೃತ ಪುಣ್ಯ ಪುಂಜಾಹ. ಅದಕ್ಕಾಗಿ ಶುಕರು ಪರೀಕ್ಷಿತನಿಗೆ ಹೇಳ್ತಾರೆ, ಅಯ್ಯ ಇದು ಲೋಕದಲ್ಲಿ ಇರತಕ್ಕಂಥದ್ದು ಮಹಾಮಹಿಮರ ಒಂದು ಅರಿವಿದೆಯಲ್ಲ, ಅದು ಎಲ್ರಿಗೂ ಒಂದೇ ರೀತಿ ಆಗೋದಿಲ್ಲ. ಅವರ ಮಹಿಮೆಗೇನು ವ್ಯತ್ಯಾಸ ಇಲ್ಲ, ಅದೇನು ವ್ಯತ್ಯಾಸ ಆಗೋದಿಲ್ಲ. ಈ ತಿಳ್ಕೊಳ್ಳೋಣ ಹಣೆ ಬರಹ ಇದೆಯಲ್ಲ, ಅವನ ಹಣೆ ಬರಹಕ್ಕನುಗುಣವಾಗಿ ಅವನಿಗೆ ಅವರ ಪರಿಚಯ ಆಗೋದು. ಅಯ್ಯ ಆ ಕಾರಣಕ್ಕಾಗಿ ಅಲ್ಲಿ ಏನಾಗಿತ್ತು ಗೊತ್ತೇ, ಈ ಕೃಷ್ಣನ ಜೊತೆಗೆ ಅವರವರ ಭಾವಪ್ಪ, ಗೋಪಬಾಲಕರದ್ದು ಒಂದು ಭಾವ, ಯಶೋದೆಯದ್ದು ಒಂದು ಭಾವ, ನಂದಗೋಪಂದು ಮತ್ತೊಂದು ಭಾವ, ಎಲ್ಲ ಒಬ್ಬೊಬ್ಬರು ಅವರವರ ಭಾವದಲ್ಲಿ. ಆದರೆ ಅಷ್ಟು ಜನ ಪುಣ್ಯ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಂದೇಹ ಇಲ್ಲಪ್ಪ ಪರೀಕ್ಷಿತ. ಮಹಾಪುಣ್ಯವನ್ನು ಮಾಡಿದ್ದಾರೆ. ಕೃತ ಪುಣ್ಯ ಪುಂಜಾಹ, ಸಮೂಹ ಪುಂಜದ ಸಮೂಹವನ್ನು ಮಾಡಿದ್ದಾರೆ. ಅದೇ ಶುಕ ಮಹರ್ಷಿಗಳು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದರೆ, ಯತ್ಪಾದ ಪಾಂಸುರ್ ಬಹುಜನ್ಮ ಕೃಚ್ಛತೋ ಅಂತಾರೆ. ಅನೇಕ ಅಸಂಖ್ಯ ಅಂತ ಹೇಳ್ತೇನೆ ನಾನು, ಬಹುಜನ್ಮ ಅಂತ ಇಲ್ಲಿ ಶುಕ ಮಹರ್ಷಿಗಳ ಪದ. ಅಸಂಖ್ಯ ಜನ್ಮಗಳಲ್ಲಿ ಕಷ್ಟಪಟ್ಟಿದ್ದಕ್ಕಿದೆಯಲ್ಲ, ಪ್ರಯಾಸ ಪಟ್ಟಿದ್ದಕ್ಕೆ ಕೃಚ್ಛತಃ, ಆ ಪರಮಾತ್ಮನ ಪಾದದ ಧೂಳು, ಪಾದ ಅಲ್ಲ ಅದು ದೂರವೇ, ಸ್ವಲ್ಪ ಇನ್ನೂ ಜಾಸ್ತಿ ಬೇಕಾದಕ್ಕೆ. ಪಾದದ ಧೂಳಿದೆ, ಯತ್ಪಾದ ಪಾಂಸು ಧೃತಾತ್ಮಭಿರ್ ಯೋಗಿಭಿರಪ್ಯಲಭ್ಯ ಅಂತಾರೆ ಶುಕ ಮಹರ್ಷಿಗಳು. ಎಷ್ಟೋ ಜನ್ಮದಲ್ಲಿ ಮಾಡಿದ ಪ್ರಯತ್ನ ಇದ್ದರೂ ಕೂಡ ಯೋಗಿಗಳಿಗೂ ಕೂಡ ಬಹಳ ಕಷ್ಟ ಈ ಪರಮಾತ್ಮನ ಪಾದ ಧೂಳನ್ನು ಸ್ವೀಕಾರ ಮಾಡೋದು ಅಥವಾ ಅದನ್ನು ತಲೆಗೆಟ್ಟುಕೊಳ್ಳೋದು. ಅಷ್ಟು ಸುಲಭವಿಲ್ಲ. ಅಂಥದ್ರಲ್ಲಿ ಸಯೇವ ಯದ್ ದೃಗ್ವಿಷಯ ಸ್ವಯಂ ಸ್ಥಿತ, ಆ ವ್ರಜದ ಯಾರು ಗೋಪಾಲಕರೇ ಮೊದಲಾದವರಿದ್ದಾರೋ ಅವರ ಕಣ್ಣಾರೆ ಸಾಕ್ಷಾತ್ ಎದುರು ನಿಂತಿದ್ದಾನೆ ಪರಮಾತ್ಮ, ಕಣ್ಣಿಗೆ ಗೋಚರ ಆಗ್ತಾ ಇದ್ದಾನೆ. ಏನು ಸಾಮಾನ್ಯ ಅಂತ ತಿಳ್ಕೊಂಡಿಯೇ ನೀನು? ಕಿಂ ವರ್ಣ್ಯತೆ ದಿಷ್ಟ ಮತೋ ವ್ರಜವು ಕಸಾಂ ಅಂತಾರೆ. ಆ ವ್ರಜಭೂಮಿಯಲ್ಲಿ ಆಗಿನ ಕಾಲದಲ್ಲಿ, ಕೃಷ್ಣನ ಅವತಾರ ಕಾಲದಲ್ಲಿ ಇದ್ದಂತಹ ಆ ಜನಗಳ ಭಾಗ್ಯದ ಬಗ್ಗೆ ನೀನು ಏನು ಹೇಳ್ತೀಯ? ಶಬ್ದಗಳಲ್ಲಿ ಹೇಳೋದಕ್ಕೆ ಸಾಧ್ಯವಾ ಅಂತ ಕೇಳ್ತಾರೆ. ಅವರು ಕೂಡ ಯತ್ಪಾದ ಪಾಂಸು, ಅದೇ ಶಬ್ದ. ರತ್ನಪ್ರಭಾಕಾರರು ಕೂಡ ಯತ್ಪಾದ ಪಾಂಸು, ಅವರು ಕೂಡ ಅದೇ. ಭಗವತ್ಪಾದರು ಕೂಡ ತನೀಯಾಂಸಂ ಪಾಂಸುಂ ಮೊದಲಾದ ಶಬ್ದಗಳಿಂದ ಭಗವಂತನ ಪಾದದ ಧೂಳು, ಅದರ ಒಂದು ಮಹಿಮೆಯನ್ನು ನಮಗೆ ಮನದಟ್ಟು ಮಾಡೋ ಪ್ರಯತ್ನ ಮಾಡಿದ್ದಾರೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.